ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಬಿಂದು. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆಯಿತಾ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗಾಯ್ಸ್. ಇದರಿಂದ ನನಗೂ ಕೂಡ ಮೋಟಿವ್ ಆಗುತ್ತೆ ಡೈಲಿ ಕತೆ ಆಗೋಕ್ಕೆ. ಯಾರ್ಯಾರಿಗೆ ಈ ಕತೆ ಬೇಕು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಕ್ಷ ಬೆಳಗ್ಗೆ ಕಣ್ತೆರೆದಾಗ ತಾನು ಹಾಸಿಗೆ ಮೇಲೆ ಮಲಗಿದ್ದೀನಿ ಅನ್ನೋದು ಅರಿವಾಯಿತು. ಓಹೋ, ನಿನ್ನೆ ಏನಾಯಿತು ಮನಸ್ಸಲ್ಲೇ ನೆನಪು ಮಾಡಿಕೊಂಡು. ಆ ಕಲಾನಾಥ್ ಅಂದರೆ ಕಾಶಿನ ದಕ್ಷ ಕೋಪದಿಂದ ಒಮ್ಮೊಮ್ಮೆ ಕರೆಯುವ ಹೆಸರು. ನನ್ನ ಮುಂದೆ ಒಂದು ಕ್ಷಣದಲ್ಲಿ ಕರಗು ಹೋಗಿದ್ದ. ಅಮ್ಮನ ಸೀರೆ ತಂದು ಅದನ್ನೇ ಅಮ್ಮನಂತೆ ಉಟ್ಕೋ, ಅಮ್ಮನಾಗು ಅಂತಾನು ಕೇಳಿದ. ಮನಸ್ಸಿಗೆ ನಿಜವಾಗ್ಲೂ ಒಂಥರ ಬೇಜಾರಾಯಿತು. ಆ ವ್ಯಕ್ತಿಗೆ ಈ ದುಸ್ಥಿತಿ ಬಂದಿದ್ದೇ ನಮ್ಮ ಅಪ್ಪನಿಂದ ಅಂತ ನೆನೆದಾಗ. ಕಾಶಿನಾಥ, ನೀನು ನನಗಿನ್ನೂ ಅರ್ಥನೇ ಆಗ್ತಾ ಇಲ್ಲ. ನಿನ್ನ ವರ್ತನೆ ಹೊರಗೆ ಶಾಂತವಾಗಿದ್ರೂ ಒಳಗೆ ಬೇರೆನೇ ಕತೆ ಇದೆ ಅನ್ನಿಸ್ತಾ ಇದೆ. ಬೇರೆನೇ ಕಾಶಿನಾಥ ನೀನು. ನಿನ್ನ ಮನಸ್ಸನ್ನು ಯಾರಿಂದಲೂ ಊಹಿಸೋಕ್ಕಾಗಲ್ಲ ಅಂತ ಅಂದುಕೊಳ್ಳುತ್ತಲೇ ಗಡಿಯಾರವನ್ನು ನೋಡ್ತಾಳೆ. ಓ ದೇವ್ರೆ, ಏನಾಯ್ತೀಗ? 7 ಗಂಟೆ ಆಗೇ ಹೋಯ್ತಲ್ಲ. ಎದ್ದು ಕೂತ್ಲು, ತಲೆ ಮೇಲೆ ಕೈ ಹೊತ್ಕೊಂಡು. ಓ ದೇವ್ರೆ, ಇವತ್ತು ಕಾಲಾನಾಥ್ ನನ್ನನ್ನು ಖಂಡಿತ ರಿಪೇರಿ ಮಾಡದೆ ಬಿಡಲ್ಲ. ಅವಳು ಕೈಯಲ್ಲಿ ಡ್ರೆಸ್ಸನ್ನು ಹಿಡಿದುಕೊಂಡು ಒಂದೇ ಉಸಿರಿಗೆ ಬಾತ್ರೂಮ್ಗೆ ಹೋಗ್ತಾಳೆ. ಹೇಗೋ ಅರೆಬರೆ ಸ್ನಾನ ಮಾಡಿ ಬಾತ್ರೂಮ್ನಿಂದ ಕೆಳಗೆ ಬಂದಾಗ ಒಂದು ಕಾಗೆ ಕಿಟಕಿಯಿಂದ ಹಾರೋಗುತ್ತೆ. ಕೆಳಗೆ ಬಂದ ದಕ್ಷ ಕಣ್ಣುಗಳು ಎಲ್ಲೆಡೆ ಹುಡುಕಾಡ್ತಾ ಇದ್ದಾವೆ. ಆ ಮನುಷ್ಯ ಇಲ್ಲಿ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿದ್ದಾನೆ? ಸರಿ ಇರಲಿ, ಅಡುಗೆ ಮನೆಗೆ ಹೋಗಿ ತಿಂಡಿ ಮಾಡೋಣ ಅಂತ ಅಂದ್ಕೊಂಡ್ಳು. ಅವಳು ಎಲ್ಲ ವಸ್ತುಗಳನ್ನಿಟ್ಟಿದ್ದ ಡಬ್ಬಿಗಳನ್ನು ತೆಗೆದು ನೋಡಿದಾಗ ಇಡಿಯಪ್ಪಂ ಪುಡಿ ಪ್ಯಾಕೆಟ್ ಕೂಡ ಕಾಣುತ್ತೆ. ಅದಕ್ಕೆ ಇವತ್ತು ಇಡಿಯಪ್ಪಮ್ಮೆ ಮಾಡೋಣ ಅಂತ ಅಂದ್ಕೊಂಡು ಮೊಟ್ಟೆ ಪಲ್ಯ ಮಾಡಿ ನಿಧಾನವಾಗಿ ಅಡುಗೆ ಮನೆಯಿಂದ ಹೊರ ಬರ್ತಾ ಇದ್ದಾಳೆ. ಮನೆಯೆಲ್ಲ ಅದರ ಪರಿಮಳ ಸೂಸ್ತಾ ಇದೆ. ಓಹೋ, ಎಲ್ಲೂ ಹೋದ ಇವನು? ಗಾಳಿಯಲ್ಲಿ ಕರಗಿ ಏನಾದರೂ ಹೋಗ್ಬಿಟ್ನಾ ಎಂದು ನಿಧಾನವಾಗಿ ಮುಂದಿದ್ದ ಕಿಟಕಿಯ ಪರದೆಯನ್ನು ಸರಿಸಿ ಹೊರಗೆ ನೋಡ್ತಾಳೆ. ಕಾರೇನೋ ಹೊರಗೆ ನಿಂತ ಇದೆ, ಆದರೆ ಆ ಮನುಷ್ಯ ಇಲ್ಲೇ ಇದ್ದಾನಾ ಅಥವಾ ಇಲ್ವಾ ಗೊತ್ತಾಗ್ತಾ ಇಲ್ಲ ಎಂದ್ಕೊಂಡು ಮನೆಯ ಸುತ್ತಲೂ ನೋಡಿದಾಗ ದಕ್ಷ ಕಣ್ಣುಗಳು ದೊಡ್ಡದಾಗಿ ಅರಳುತ್ತವೆ. ಇದು ಯಾವ ರೀತಿಯ ಜಿಮ್ಮು? ಕುತೂಹಲದಿಂದ ರೂಮ್ನಲ್ಲಿದ್ದ ಒಂದೊಂದು ಉಪಕರಣವನ್ನು ನೋಡ್ತಾ ಇದ್ದಾಳೆ. ಓಹೋ, ಕಲಾನಾಥ್ ದೊಡ್ಡ ಮಜಲ್ ಮನುಷ್ಯನ ಥರ ಓಡಾಡ್ತಾನಲ್ವಾ, ಇದರಿಂದನೇ ಅಂತ ಹೇಳಿ ಮುಗಿಯುವಷ್ಟರಲ್ಲಿ ಆಕೆಯ ಕಾಲು ಜಾರಿ ಕಾಶಿ ಪುಷಪ್ಸ್ ಮಾಡ್ತಿದ್ದಂತಹ ಬಟ್ಟೆಯ ಮೇಲೆ ಆತನ ಕೆಳಗೆ ಬಿದ್ದು ಹೋಗ್ತಾಳೆ. ಅಮ್ಮ ಅಂತ ಭಯದಿಂದ ಕೂಕ್ಕೊಳ್ತಾಳೆ. ಹೋಯ್, ಬಾಯಿ ಮುಚ್ಚು, ಏನು ಸೌಂಡ್ ಅದು? ಛೀ ಎಂದು ಕೋಪದಿಂದ ಹೇಳ್ತಾನೆ. ಆತನ ಮುಖದ ವರಸೆಯನ್ನು ನೋಡಿ ಅವಳು ಎದುರಿ ಕಣ್ಮುಚ್ಕೊಳ್ತಾಳೆ. ಕಾಶಿ ಅವಳ 2 ಬದಿಯಲ್ಲಿ ಕೈಗಳನ್ನಿಟ್ಟು ಪುಷಪ್ಸ್ ಮಾಡೋಕ್ಕೆ ಶುರು ಮಾಡ್ತಾನೆ. ಅದೇನೋ ಹೇಳ್ತಾರಲ್ಲ, ಇಲ್ಲಿಗೆ ಪ್ರಾಣ ಸಂಕಟ ಬೆಂಕಿಗೆ ಆಟ ಅಂತ, ಅದೇ ರೀತಿ. ಅವನು ಅಲ್ಲಿ ನಿಂತಿದ್ದನ್ನು ನೋಡಿ ಅವಳಿಗೆ ಭಯವಾಯಿತು. ಹೆದರಿಕೆಯಿಂದ ಅವನನ್ನು ನೋಡ್ತಾನೆ ಇದ್ದಾಳೆ. ನಿದ್ದೆ ಮುಗಿದ ಮೇಲೆ ರಾಣಿ ಈಗ ಎದ್ದಿದ್ದಾಳೋ ಏನೋ ಅಂತ ಕೇಳಿದ್ದ. ಅವಳಿಗಂತೂ ಡವ 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 ಅಂತ ಅವಳ ಹೃದಯ ಬಡ್ಕೊಳ್ತಾನೆ ಇದೆ. ಏನಾಯ್ತು ನಿಂಗೆ? ಏನು ಕೇಳಿದ್ರು ಸುಮ್ಮನೆ ಬಾಯಿ ಮುಚ್ಕೊಂಡು ಗೂಬೆ ಥರ ಸುಮ್ಮನೆ ಇರ್ತೀಯ, ಸಭ್ಯವಾಗಿ ಮಾತಾಡೋಕ್ಕೆ ಟ್ರೈನ್ ಮಾಡು ಅಂತ ಹೇಳ್ತಾನೆ. ಅದು ನನಗೆ ಭಯವಾಯಿತು. ನೆನ್ನೆ ಸ್ವಲ್ಪ ಲೇಟಾಗಿ ಮಲಗಿದ್ದೆ, ಅದಕ್ಕೆ ತಡವಾಗಿ ಎದ್ದಿದ್ದಕ್ಕೆ ಸಾರಿ. ನೆನ್ನೆ ನಿನಗೆ ಸ್ವಲ್ಪ ಕರುಣೆ ತೋರಿಸಿದ್ದೆ ಅಂತ ಯಾವಾಗಲೂ ಹೀಗೆ ಇರುತ್ತೆ ಅಂತ ಅಂದ್ಕೊಳಕ್ಕೆ ಹೋಗಬೇಡ. ಕೇಳಿಸ್ಕೊ, ಒಬ್ಬ ಸೈಕೋ ಯಾವಾಗ ಅಥವಾ ಹೇಗೆ ಹೊಡಿತಾನೆ ಅಂತ ದೇವರು ಕೂಡ ಊಹಿಸೋಕ್ಕಾಗಲ್ಲ. ಅವಳು ಮನಸ್ಸಲ್ಲೂ ಕೂಡ ಅಂದ್ಕೊಂಡ್ಳು, ನಿನ್ನ ನಾಲಿಗೆಗೆ ಏನಾಯಿತು? ಅದು ಏನಿಲ್ಲ, ನನಗೂ ಗೊತ್ತು ನಿನ್ನ ಬಾಯಿ ಹೇಗೆ ಬಿಡಿಸ್ಬೇಕು ಅಂತ. ನೀನು ಕೇಳಬೇಕಾದ್ರೆ ಅದನ್ನು ಹೇಗೆ ಕೇಳಿಸ್ಬೇಕು ಅಂತಲೂ ನಂಗೆ ಗೊತ್ತು ಎಂದು ಹೇಳುತ್ತಾ ಪುಷಪ್ಗಳನ್ನು ಮಾಡಲು ಶುರು ಮಾಡ್ತಾನೆ. ಕಾಶಿ ಪುಷಪ್ಸ್ ಮಾಡಿ ಕೆಳಗೆ ಬಾಗಿದಾಗ ಅವನ ಉಸಿರು ಅವಳ ಮುಖಕ್ಕೆ ಬಡಿದು ಅವಳು ತುಂಬ ನೋವನ್ನು ಅನುಭವಿಸ್ತಾ ಇರ್ತಾಳೆ. ಒಂದು ಕಡೆ ಯಾಕೋ ಕಸಿವಿಸಿ, ಇನ್ನೊಂದು ಕಡೆ ಭಯ, ಇನ್ನೊಂದು ಕಡೆ ಆತಂಕ. ಒಂದು ವಿಚಿತ್ರವಾದ ಮಿಶ್ರ ಭಾವನೆ ಅವಳಲ್ಲಿ ಉಂಟು ಮಾಡ್ತಿತ್ತು. ದಕ್ಷಳಿಗೆ ಆಯತಪ್ಪಿ ಕಾಶಿಯ ಮೇಲೆ ಬಿದ್ದಾಗ ಇಬ್ಬರು ಪುಷಪ್ ಸ್ಥಿತಿಯಲ್ಲೇ ಇದ್ದರು. ಕಾಶಿಯ ಕೋಪ, ಗಾಂಭೀರ್ಯ ಎಲ್ಲವೂ ಒಂದು ಕ್ಷಣ ಮಾಯವಾಗಿ ಹೋಗುತ್ತೆ. ದಕ್ಷಾಳಿಗೆ ಏನಾಯಿತು ಅಂತ ಅರ್ಥ ಆಗೋಕ್ಕೆ ಕೆಲವು ಕ್ಷಣಗಳೇ ಕಳೆಯಬೇಕಾಗುತ್ತೆ. ಅವಳು ಅಚ್ಚರಿ ಮತ್ತು ಭಯದಿಂದ ಕಾಶಿಯ ಮುಖವನ್ನೇ ನೋಡ್ತಾ ಇದ್ಲು. ಅವನ ಮುಖದ ಹತ್ತಿರ ಅವಳ ಮುಖ ಇದ್ದು ಉಸಿರಿನ ತಾಪ ಇಬ್ಬರಿಗೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಇಬ್ಬರ ಕಣ್ಣುಗಳು ಒಂದನ್ನೊಂದು ಭೇಟಿಯಾದಾಗ ಆ ಕ್ಷಣದಲ್ಲಿ ಮಾತುಗಳು ಮಾಯವಾಗ್ತವೆ. ಅವರ ಕಣ್ಣುಗಳೇ ಪರಸ್ಪರ ಮಾತಾಡ್ತಾ ಇರ್ತವೆ. ಆಗ ದಕ್ಷನ ಮನಸ್ಸಿನಲ್ಲಿ ಭಯದ ಜೊತೆ ಏನೋ ಒಂದು ರೀತಿಯ ಹೊಸ ಭಾವನೆ ಅನ್ನೋದು ಮೂಡುತ್ತೆ. ಆದರೆ ತಕ್ಷಣವೇ ಗಾಬರಿಗೊಂಡು ಕಣ್ಣು ಮುಚ್ಕೊಳ್ತಾಳೆ. ಅವಳ ಈ ವರ್ತನೆ ನೋಡಿ ಕಾಶಿ ಕುಹಕವಾಗಿ ನಗ್ತಾನೆ. ಆದರೆ ಆ ನಗುವಿನಲ್ಲಿ ಕೋಪ ಇರಲಿಲ್ಲ,
ಅದೊಂದು ರೀತಿಯ ತಮಾಷೆಯಾಗಿತ್ತು ಮತ್ತು ಒಳಗೆ ಇಷ್ಟವಾಗಿದ್ದ ಭಾವವಾಗಿತ್ತು. ಕಾಶಿ ಮತ್ತೆ ಪುಷಪ್ಸ್ನ ಮಾಡಬೇಕಾದ್ರೆ ಅವನ ಮುಖ ದಕ್ಷಳ ತುಟಿಗಳ ಹತ್ತಿರಕ್ಕೆ ಬಂದು ನಿಲ್ಲುತ್ತೆ. ಆ ಕ್ಷಣ ಇಬ್ಬರಿಗೂ ಮನಸ್ಸು ತಡೆಯಲಾರದೆ ಇನ್ನಷ್ಟು ಹತ್ತಿರವಾಗಬೇಕೆಂಬ ಬಯಕೆ ಉಂಟಾಗತ್ತೆ. ಆದರೆ ದಕ್ಷ ತಕ್ಷಣವೇ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾನೆ. ಕಾಶಿಯನ್ನು ನಿಧಾನವಾಗಿ ತಳ್ಳಿ ಓವರ್ ಆಗಬೇಡ ಅಂತ ಹೇಳ್ತಾಳೆ. ಆದರೆ ಈ ಮಾತಿನ ಹಿಂದೆ ದಕ್ಷನಿಗೆ ಆ ಕ್ಷಣ ತುಂಬ ಇಷ್ಟವಾಗಿತ್ತು, ತುಂಬ ಪ್ರಿಯವಾಗೇ ಇತ್ತು. ಆ ಅನಿರೀಕ್ಷಿತ ಪ್ರಸಂಗದಿಂದ ಅವಳ ಹೃದಯ ವೇಗವಾಗಿ ಬಡಿದುಕೊಳ್ತಾ ಇತ್ತು. ಕಾಶಿಯ ವರ್ತನೆ, ಅವನ ಕಣ್ಣುಗಳು, ಮಾತುಗಳು ದಕ್ಷಿಣ ಮನಸ್ಸಿನಲ್ಲಿ ಆಳವಾಗಿ ಉಳಿದುಬಿಟ್ವು. ಎಚ್ಚರವಾದ ಕಾಶಿ, ದಕ್ಷತಾ, ಯಾಕಿಷ್ಟೊಂದು ದೇವರಾಗ್ತಿದ್ಯಾ? ಅವಳು ಅವನ ಹತ್ತಿರ ಬಂದ್ಲು. ದಕ್ಷ ಎದುರಿ ಕಣ್ಣನ್ನೇ ಮುಚ್ಕೊಂಡ್ಬಿಟ್ಟಿದ್ಲು. ಆತನ ಒಂದು ವರ್ತನೆಗೆ ಮೈ ಮರೆತಂತೆ ಹೇಗಿಗೂ ಆಡೋಕೆ ಶುರು ಮಾಡಿಬಿಟ್ಟಿದ್ದ. ಸ್ವಲ್ಪ ಸಮಯದ ನಂತರ ಏನೂ ಆಗಲಿಲ್ಲ. ಅವಳು ನಿಧಾನವಾಗಿ ಕಣ್ತೆರೆದಾಗ ಕಾಶಿನಾಥ್ ಅಲ್ಲಿ ನಿಂತು ತನ್ನ ತೋಳುಗಳನ್ನು ಎದೆ ಮೇಲೆ ಮಡಚಿ ಅವಳನ್ನೇ ನೋಡ್ತಾ ಇದ್ದ. ಅವಳು ತಟ್ಟನೆ ನೆಲದಿಂದ ಎದ್ದಿದ್ಲು. ನಾನು ಎದುರುಬಿಟ್ಟೆ, ನೀನು ನನ್ನ ರೇಪ್ ಮಾಡ್ತೀಯಾ ಅಂತ ಅಂದ್ಕೊಂಡೆ ಅಂತ ಹೇಳಿಬಿಟ್ಲು. ಕಾಶಿ ಉಬ್ಬನ್ನ ಗಂಟು ಹಾಕ್ಕೊಂಡ. ಹೋಗಿ ತಿಂಡಿ ತಿನ್ನೋದಕ್ಕೆ ನಿನಗೆ ಏನೂ ಅಭ್ಯಂತರ ಇಲ್ಲ ಅಂತ ಅನ್ಕೊತೀನಿ. ಬಹುಶಃ ಏನಾದರೂ ಇದ್ದರೆ ಹೇಳು, ಕಾಶಿನಾಥನಿಂದ ನಿನಗೆ ಮರಣದಂಡನೆ ಸಿಗದರೂ ಸಿಗಬಹುದು ಅಂತ ಹೇಳ್ತಾನೆ. ಅವನು ಹಾಗೆ ಹೇಳುವಾಗಲೂ ಅವನ ಒಳ್ಳೆಯ ಗುಣದ ವ್ಯಕ್ತಿಯಾಗಿದ್ದ ಅನ್ನೋದು ಮಾತ್ರ ಆಕೆಗೆ ತಿಳಿತಾ ಇತ್ತು. ಅವಳನ್ನು ನೋಡಿದಾಗ ನಗುತ್ತಾ ನಗುತ್ತಾ ಮಾತಾಡ್ತಾ ಇದ್ದ. ಆದರೆ ಅವನ ಮುಖದಲ್ಲಿ ಅದು ಕಾಣಿಸ್ತಿಲ್ಲ, ಯಾಕಂದರೆ ಅವನ ಮುಖಭಾವ ತುಂಬ ದುಃಖಕರವಾಗಿತ್ತು. ಆತನ ಮನಸ್ಥಿತಿ, ಆತನ ಮಾತು ಅರ್ಥ ಮಾಡ್ಕೊಳ್ಳೋಕೆ ಯಾರ ಕೈಯಿಂದನೂ ಸಾಧ್ಯವಿಲ್ಲ ಅನ್ನೋದು ಮಾತ್ರ ಅವಳಿಗೆ ತುಂಬ ಚೆನ್ನಾಗಿ ಅರ್ಥ ಆಗಿತ್ತು. ಸ್ನಾನ ಮಾಡಿ ರೆಡಿಯಾಗಿ ಶಾರ್ಟ್ಸ್ ಮತ್ತು ಟೀ ಶರ್ಟ್ ಹಾಕ್ಕೊಂಡು ಕಾಶಿ ಕೆಳಗೆ ಬರ್ತಾನೆ. ಇವತ್ತು ನೀನು ಆಫೀಸಿಗೆ ಹೀಗೆ ಹೋಗ್ತೀಯಾ? ಹೋಗೋಕ್ಕೆ ಅದು ಸರಿ, ನಾನು ಯಾಕೆ ನಿನಗೆ ಹೇಳಬೇಕು? ಓ ಸಾರಿ, ಅದು ಬ್ರೇಕ್ಫಾಸ್ಟ್ ರೆಡಿ ಇದೆ ಅಂತ ಹೇಳಿ ಬ್ರೇಕ್ಫಾಸ್ಟನ್ನು ಅವನಿಗೆ ತಿನ್ನೋಕೆ ಕೊಟ್ಲು. ಅವನ ಪಕ್ಕದಲ್ಲಿ ಸೇವಕಿಯಾಗಿ ಕೈಕಟ್ಟಿ ನಿಂತ್ಕೊಂಡಿದ್ಲು. ಪಾಪ, ಓ ಇಷ್ಟೊಂದು ಕಷ್ಟಪಡೋ ಅಗತ್ಯನೂ ಇಲ್ಲ, ಕುಳಿತುಕೊಂಡು ಊಟ ಮಾಡಬಹುದು ಅಂತ ಕೂಗು ಕೇಳಿ ದಕ್ಷ ಕುಳಿತು ಅವನ ಜೊತೆ ಊಟವನ್ನು ಮಾಡೋಕ್ಕೆ ಶುರು ಮಾಡ್ತಾಳೆ. ಅವನು ಊಟ ಮುಗಿಸಿ ಕೈ ತೊಳೆದಾಗ ಕಾಶಿ, ಇವತ್ತು ನೀನು ಆಫೀಸಿಗೆ ಹೋಗ್ತಾನೆ ಎಂದು ಅಧಿಕಾರದಿಂದ ಜೋರಾಗಿ ವಾಯ್ಸ್ ರೈಸ್ ಮಾಡಿ ಕೇಳ್ತಾ ಇದ್ದಾಳೆ. ಅವಳ ಅಧಿಕಾರಯುತವಾದ ಪ್ರಶ್ನೆ ಕೇಳಿ ಅವನಿಗೆ ಕೋಪ ಬಂತು. ಆದರೆ ಅದನ್ನು ಹೆಚ್ಚು ತೋರ್ಸೋಕ್ಕೆ ಹೋಗಲಿಲ್ಲ. ನನ್ನನ್ನು ಯಾಕೆ ಓಡಿಸ್ತಿದೀಯಾ? ಏನು ವಿಷಯ? ನಿನ್ನೆಯ ಕಲೆ ಏನಾದರೂ ಉಳಿದೈತಾ? ಅಥವಾ ಇನ್ನೂ ಏನಾದರೂ ಇವತ್ತು ಪ್ಲ್ಯಾನ್ಗೆ ನಡೆದಿದೆಯಾ? ಇಲ್ಲ, ಸುಮ್ಮನೆ ಕೇಳಿದೆ ಅಷ್ಟೇ, ಹಾಗೇನಿಲ್ಲ. ಸರಿ, ಹಾಗಾದರೆ ನಾನಿವತ್ತು ಆಫೀಸಿಗೆ ಹೋಗಲ್ಲ. ಅದರ ಬದಲಾಗಿ ಇಲ್ಲೇ ಕೂತ್ಕೊಂಡು ನಾನು ನಿನ್ನ ಪ್ರೀತಿಸ್ತೀನಿ, ಏನಂತಿ? ಕಲಾನಾಥ್ ಮತ್ತೆ ನನ್ನ ಹುಚ್ಚು ಮಾಡೋಕೆ ಏನು ಹೇಳ್ತಿದ್ದಾನೆ ಇವತ್ತು? ಯಾವ ಕೆನ್ನೆ ಉದಿಸ್ತಾನೆ? ಏನಾಯ್ತು ಅವನಿಗೆ? ಏನು ಹೇಳ್ತಿಲ್ವಲ್ಲ? ಕಾಶಿ ನನ್ನನ್ನು ಪ್ರೀತಿಸೋದು ನಿನಗೆ ಕಷ್ಟ ಅಲ್ವಾ? ಅಯ್ಯೋ, ಪ್ರೀತಿಸೋಕೆ ಒಬ್ಬ ಹುಡುಗಿ, ದೊಡ್ಡ ಕಣ್ಣುಗಳು, ಕುಂಬಳಕಾಯಿ ಥರ ಕೆನ್ನೆಗಳು, ಏಷ್ಯನ್ ಬಣ್ಣಕ್ಕೆ ಅದ್ದಿದಂತಹ ಮೈ ಬಣ್ಣ ಮತ್ತು ಫ್ಯಾಂಟಸಿ ಥರ ತುಂಬ ಕೂದಲುಗಳು. ಅವಳು ನಿನಗಿಂತ ಸುಂದರ, ಅಲ್ಲಿ ಹಾರಿ ಹೋಗ್ತಾ ಇದ್ದಾಳೆ, ನೋಡ್ಕೊ ಅಂತ ಪದೇ ಪದೇ ಹೇಳಿದಾಗ ಅಲ್ಲಿ ಕಾಗೆ ಇರುವುದನ್ನು ನೋಡ್ತಾ ಹೇಳ್ತಿದ್ದಾನೆ ಅನ್ನೋದು ಗೊತ್ತಾಯಿತು. ಕಾಶಿ ತನ್ನನ್ನು ತಮಾಷೆ ಮಾಡಿದ ರೀತಿ ದಕ್ಷಳಿಗೆ ಇಷ್ಟವೇ ಆಗಲಿಲ್ಲ. ಅದಕ್ಕೆ ಅವಳು ತನ್ನ ಮುಂದೆ ಕೂತಿದ್ದ ಇಡಿಯಪ್ಪ ಮೇಲೆ ತನ್ನ ಕೋಪವನ್ನು ಹೊರ ಹಾಕ್ತಾ ಇದ್ದಾಳೆ. ಆ ಕಾಗೆ ನನಗಿಂತ ಸುಂದರವಾಗಿದ್ಯಾ? ಕಲಾನಾಥ್, ಕಾಲೇಜಿನಲ್ಲಿ ಎಷ್ಟು ಜನ ನನ್ನಿಂದ ಬರ್ತಿದ್ರು ಅಂತ ನಿನಗೆ ಗೊತ್ತಿಲ್ಲ ಅನಿಸುತ್ತೆ. ಅದಕ್ಕೆ ಈ ಥರ ಮಾತಾಡ್ತಿದ್ಯಾ? ಏನಾದರೂ ಕೆಲಸ ಮಾಡೋದಿದ್ರೆ ಸುಮ್ಮನೆ ನಿಂತ್ಕೊಂಬೇಡ, ಹೋಗಿ ಮಾಡು ಅಂತ ಹೇಳಿ ರೂಮಿಗೆ ಹೊರಟೋಗ್ತಾನೆ ಕಾಶಿನಾಥ್. ದಕ್ಷ ಕೂಡ ಹೋಗಿ ಅಡುಗೆ ಮನೆಗೆ ಹೋದ್ಲು. ದಕ್ಷ ಎಲ್ಲ ಕೆಲಸಗಳನ್ನೆಲ್ಲ ಮುಗಿಸಿ ಹಾಲ್ನಲ್ಲಿ ಸೋಫಾದಲ್ಲಿ ಕುಳಿತಿದ್ದಾಳೆ. ಟೈಮ್ ಆಗ್ತಿದೆ, ಏನು ಮಾಡಲಿ? ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ದೆ ಮನೆಗೆ, ಬಟ್ ಕಲಾನಾಥ್ ಅದನ್ನು ವಶಕ್ಕೆ ತಗೊಳ್ತಾನೆ. ಈಗ ಏನು ಮಾಡೋದು? ಅವಳಿಗೆ ಇದ್ದಕ್ಕಿದ್ದ ಹಾಗೆ ತನ್ನ ಡೈರಿ ನೆನಪಾಗೋಯ್ತು. ಅವಳಿಗೆ ಬರೆಯುವಂಥ ಹುಚ್ಚು ಅಭ್ಯಾಸ ಇದೆ, ಅದು ತನ್ನ ಬ್ಯಾಗ್ನಲ್ಲಿದೆ ಅನ್ನೋದು ಗೊತ್ತಾಯಿತು. ಅದನ್ನು ತೆಗೆದು ಏನಾದರೂ ಬರೀತೀನಿ ಅಂದ್ಕೊಂಡು ಅವಳ ಪಾಡಿಗಳು ರೂಮಿಗೆ ಬಂದಾಗ ಕಾಶಿ ತನ್ನ ಲ್ಯಾಪ್ಟಾಪ್ನಲ್ಲಿ ಏನೋ ಮಾಡ್ತಾ ಇದ್ದಾನೆ. ಅವನ ಕಡೆ ನೋಡದೆ ತನ್ನ ಬ್ಯಾಗ್ನಿಂದ ಡೈರಿಯನ್ನು ತೆಗೆದುಕೊಂಡು ಕೆಳಗೆ ಬಂದು. ಕಾಶಿಗೂ ಅವಳ ಬಗ್ಗೆ ಗಮನ ಇರಲಿಲ್ಲ. ಆ್ಯಕ್ಚುಲಿ ಅವಳು ಹೋಗ್ತಾಳೆ, ಅದು ದಕ್ಷ ಸ್ಕೂಲ್ನಲ್ಲಿ ಇದ್ದಾಗಿನ ಫೋಟೋ ಆಗಿತ್ತದು. ಹಣೆಯ ಮೇಲೆ ಒಂದು ಸಣ್ಣ ಬಿಂದಿ, ಜೊತೆಗೆ ಅದರ ಮೇಲೆ ಒಂದು ಶ್ರೀಗಂಧ ಬೇರೆ ಇತ್ತು.
ಅವಳು ತನ್ನ ಸಮವಸ್ತ್ರದಲ್ಲಿ ತುಂಬ ಸುಂದರವಾಗಿ ಕ್ಯೂಟಾಗಿ ಒಳ್ಳೆ ಬೇಬಿ ಡಾಲ್ ಥರ ಕಾಣ್ತಿದ್ಲು. ಕಾಶಿ ಸ್ವಲ್ಪ ಹೊತ್ತು ಆ ಫೋಟೋವನ್ನು ದಿಟ್ಟಿಸಿ ನೋಡ್ತಾ ಇದ್ದಾನೆ. ನಂತರ ಅದನ್ನು ಮೇಜಿನ ಮೇಲೆ ಇಡಲು ಹೋಗ್ತಿದ್ದಾನೆ. ಆದರೆ ಯಾವುದೋ ಕಾರಣಕ್ಕೆ ಅದನ್ನು ಅಲ್ಲಿ ಇಡಲು ಮನಸ್ಸು ಆಗಿರಲಿಲ್ಲ ಅವನಿಗೆ. ಅದರ ಬದಲಿಗೆ ಅದನ್ನು ತನ್ನ ತಾಯಿಯ ಫೋಟೋ ಜೊತೆ ತನ್ನ ಪರ್ಸ್ನಲ್ಲಿ ಇಟ್ಕೊಂಡಿದ್ದಾನೆ. ಊಟ ಮಾಡುವಾಗಲೂ ಕೂಡ ದಕ್ಷ ಕಾಶಿ ಜೊತೆ ಮಾತಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅವಳಿಗೆ ಬಹಳ ಕೆಟ್ಟ ಕೋಪ ಬಂದಿದೆ. ಮತ್ತು ಕೋಪ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳ ಮುಖ ಬಾಡಿ ಹೋಗಿದೆ, ಮಂಕಾಗಿ ಇತ್ತು. ಹಾಗಾಗಿ ದಕ್ಷದ ಕಾಶಿಯ ಗಂಭೀರ ಧ್ವನಿ ಅಲ್ಲಿ ಮೊಳಗಿತ್ತು. ಅವಳು ತನ್ನ ಮುಂದಕ್ಕೆ ಇದ್ದ ಕಾಲನ್ನು ಹಿಂದಕ್ಕೆ ಆಗಿ ಅವನ ಕಡೆ ತಿರುಗಿ ನೋಡಿದ್ಲು. ಅವಳಿಗೆ ಎಷ್ಟೇ ಭಯವಿದ್ರೂ ಕೂಡ ಅವಳ ಕೋಪ, ಅವಳ ಕೊಬ್ಬು ಮಾತ್ರ ಕಮ್ಮಿ ಇರಲ್ಲ. ಯಾಕೆ ನನ್ನನ್ನು ಕರೆದದ್ದು ಅಂತ ಕೇಳಿದ್ಲು. ನಿನ್ನ ಸಮಸ್ಯೆ ಏನು? ಏನು ಸಮಸ್ಯೆ? ನನಗೆ ಯಾವುದೇ ಸಮಸ್ಯೆ ಇಲ್ಲ. ಹಾಗಾದರೆ ಯಾಕೆ ನಿನ್ನ ಎದೆ ಊದಿಸ್ಕೊಂಡು ಓಡಾಡ್ತಿದ್ದೀಯಾ ಹುಡುಗಿ? ನೀನು ತುಂಬ ಊದ್ಕೊಂಡ್ರೆ ನಾನು ನಿನ್ನನ್ನು ಗುದ್ದಿ ಹೊಡೆದು ಹಾಕ್ತೀನಿ ಅಂತ ಹೇಳ್ತಾನೆ. ನನಗೆ ಯಾಕೆ ಬೇಜಾರಾಗಿದೆ ಗೊತ್ತಾ? ನಾನು ಕಾಗೆಯಷ್ಟು ಸುಂದರವಾಗಿಲ್ಲ, ಅದಕ್ಕೆ. ದಕ್ಷ ಮಾತುಗಳನ್ನು ಕೇಳಿದ ಕಾಶಿ ಅವಳನ್ನು ಹತ್ತಿರದಿಂದ ನೋಡ್ತಾ ಇದ್ದಾನೆ. ಅವಳು ಇಷ್ಟೊತ್ತಿನ ತನಕ ಅದರ ಬಗ್ಗೆನೇ ಯೋಚಿಸ್ತಿದ್ದಾಳಾ? ಇದರ ಬಗ್ಗೆ ಬೇಸರ ಮಾಡ್ಕೊಂಡಿದ್ದಾಳಾ ಅಂತ ಅವನಿಗೆ ಆಶ್ಚರ್ಯ ಆಯಿತು. ಇಲ್ಲಿ ಕೂತ್ಕೋ ಕೂತ್ಕೋ. ದಕ್ಷ ಹೆದರಿಕೆಯಿಂದ ಬೆಡ್ ಮೇಲೆ ಕೂತ್ಲು. ನೀನು ನನಗೆ ದೇವತೆ ಇದ್ದ ಹಾಗೆ, ನನ್ನ ತಾಯಿ ಇದ್ದ ಹಾಗೆ, ಅವನು ತುಂಬ ಶಾಂತವಾಗಿ ಹೇಳಿದ್ದ. ಕಾಶಿ ಹೇಳಿದ್ದನ್ನು ಕೇಳಿ ದಕ್ಷಾಗೆ ದಿಗ್ಭ್ರಮೆ ಆಯಿತು. ನನಗೆ ಇವನು ಅರ್ಥ ಮಾಡೋಕ್ಕೆ ಆಗ್ತಾ ಇಲ್ಲ, ಅವಳು ತನಗೆ ತಾನೇ ಅಂದುಕೊಂಡ್ಳು. ನೀನು ನನ್ನ ಅರ್ಥ ಮಾಡ್ಕೋಬೇಕು ಅಂತಾನೂ ಅನ್ಸಲ್ಲ ಅನಿಸುತ್ತೆ ಅಂತ ಕಾಶಿ ಇದ್ದಕ್ಕಿದ್ದ ಹಾಗೆ ಬಾಯ್ಬಿಟ್ಟು ಹೇಳ್ತಾನೆ. ಕಾಶಿ ಏನಾದರೂ ಸೈಕಾಲಜಿ ಓದಿರೋನಾ? ನಾನು ಏನು ಯೋಚಿಸ್ತಿದ್ದೀನಿ ಅಂತ ಬೇಗ ಹೇಳ್ತಿದ್ದಾನೆ. ಓಹೋ, ಈ ಕಾಶಿಗೆ ದಕ್ಷತಾ ವಿಶ್ವನಾಥನ್ ಅವರ ಸೈಕಾಲಜಿ ಗೊತ್ತು. ಅದಕ್ಕೆ ಹೆಚ್ಚು ಯೋಚಿಸೋ ಅಗತ್ಯ ಇಲ್ಲ. ಇದ್ದಕ್ಕಿದ್ದಂತೆ ದಕ್ಷ ಫೋನ್ ರಿಂಗ್ ಆಗೋಕ್ಕೆ ಶುರುವಾಗುತ್ತೆ. ನೋಡಿದರೆ ಸಮ್ಯತ್ ಫೋನ್ ಮಾಡ್ತಿದ್ದಾನೆ. ಯಾರು ಇದ್ದ ಫೋನನ್ನು ತಗೊಳ್ತಾನೆ ಕಾಶಿ. ಅವಳು ಹೇಳ್ತಾಳೆ, ಅದು ನನ್ನ ಫ್ರೆಂಡು. ನಾನು ಫೋನ್ ತೊಗೊಳ್ತೀನಿ ಕಾಶಿ. ಕಾಲ್ ರಿಸೀವ್ ಮಾಡಿ ಸ್ಪೀಕರನ್ನು ಆನ್ ಮಾಡೇ ಬಿಟ್ಟಿದ್ದಾನೆ. ಓ, ನೀನು ಎಲ್ಲಿದ್ದೀಯಾ? ನಾನು ಏನು ಕೇಳಿದೆ? ನಿನ್ನನ್ನು ಎತ್ತಾಕೊಂಡು ಹೋಗಿ ಮದುವೆ ಆದ್ರಂತೆ. ಅವ್ರು ಯಾರು? ಇದೆಲ್ಲ ನಿಜಾನಾ? ಸಮ್ಯತ್ತಂತೂ ಒಂದೇ ಉಸಿರಿನಲ್ಲಿ ಇದನ್ನೆಲ್ಲ ಕೇಳ್ತಾ ಬಡಬಡಿಸ್ತಾ ಇದ್ದಾನೆ. ಏ ಸಾಯಿ, ಹಾಗೇನಿಲ್ಲ, ನಾನು ಇಲ್ಲಿ ಚೆನ್ನಾಗಿದ್ದೀನಿ, ಡೋಂಟ್ ವರಿ. ಫ್ರೆಂಡ್, ನೀನು ಸುಳ್ಳು ಹೇಳ್ತಿದ್ಯಾ? ಅದು ಎಲ್ಲಿ, ಹೇಗೆ ಹೇಳು, ನಾನು ಅಲ್ಲಿಗೆ ಬರ್ತೀನಿ. ಅದು ಯಾರೇ ಆಗಿರಲಿ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ಅವನನ್ನು ಕೊಲ್ತೀನಿ. ಅಯ್ಯೋ ದೇವ್ರೇ, ಈ ಸಣ್ಣ ಹುಡುಗ ಈ ಮನುಷ್ಯನ ಕೈಯಲ್ಲಿ ಸಿಕ್ಕಿಬಿಡ್ತಾನೆ ಅಂತ ನನಗನ್ನಿಸ್ತಿದೆ. ದಕ್ಷ ಅವನನ್ನು ದಿಟ್ಟಿಸ್ತಿದ್ದ ಹಾಗೆ ಕಾಶಿಯ ಮುಖ ಫುಲ್ಲು ಗಟ್ಟಿ ಆಯಿತು, ಕೋಪದಿಂದ ಕೂಡ್ತು. ದಚ್ಚು ಅಂತ ಅವನು ಪ್ರೀತಿಯಿಂದ ಕರೀತಾನೆ. ದಚ್ಚು, ಯಾಕೆ ಸುಮ್ಮನಿದ್ದೀಯಾ? ನಿನ್ನನ್ನು ನೋಡೋಕೆ ನನಗೆ ನಿನ್ನನ್ನು ನೋಡಬೇಕು ಅನ್ನಿಸ್ತಿದೆ. ನಾನು ನಿನ್ನನ್ನು ತುಂಬ ಇಷ್ಟಪಡ್ತೀನಿ, ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ ದಚ್ಚು. ಸಾಯಿಯ ಮಾತುಗಳು ಕೇಳಿ ದಕ್ಷಳ ಕಣ್ಣುಗಳು ಹರಳಿದ್ವು. ಇಷ್ಟು ದಿನ ನನ್ನ ಒಳ್ಳೆಯ ಫ್ರೆಂಡ್ ಅಂತ ಮಾತ್ರ ನಿನಗೆ ಹೇಳಿದ್ದೆ, ಈಗ ಹೇಳ್ತಿದ್ದೀನಲ್ಲ. ಅವಳು ಮನಸ್ಸಲ್ಲೇ ಅದರ ಬಗ್ಗೆ ಯೋಚಿಸ್ತಾ ಹಾಗೆ ಅವಳು ಮತ್ತೆ ಫೋನನ್ನು ಆಫೇ ಮಾಡಿಬಿಡ್ತಾಳೆ. ಓಹೋ, ನಿಲ್ಲಿಸ್ಬೇಡ. ಕಾಶಿ ಕೂಗು ಕೇಳಿ ಸಾಯಿ ಬೆಚ್ಚಿಬಿದ್ದ. ನೀನು ಅಂದಾಗ ಅವನು, ಕಾಶಿನಾಥನ್, ನನ್ನ ಬಳಿ ಒಂದು ವಿಷಯ ಇದೆ ನಿನ್ನ ಜೊತೆ ಹೇಳೋಕ್ಕೆ. ಇಂದಿನಿಂದ ನಿನ್ನ ಪ್ರೀತಿಯನ್ನು ನಿಲ್ಲಿಸ್ಬಿಡು. ಇಲ್ಲಿವರೆಗೂ ಅದೇನಾಗಿದೆಯೋ ಅದನ್ನೆಲ್ಲ ಮರೆತುಬಿಡು. ದಕ್ಷತಾ ಅವಳು ಕಾಶಿನಾಥನ ಹೆಂಡತಿ. ಬರೀ ದಕ್ಷತಾ ಅಲ್ಲ, ದಕ್ಷತಾ ಕಾಶಿನಾಥನ್. ನೀನು ಇದನ್ನೇ ಮುಂದುವರಿಸೋಕೆ ಬಯಸಿದರೆ ನಿನ್ನ ಕುಟುಂಬಕ್ಕೆ ನಿನ್ನ ಅಂತ್ಯಕ್ರಿಯೆ ಮಾಡಲು ಒಂದು ಹಿಡಿ ಬೂದಿಯೂ ಕೂಡ ಸಿಗಲ್ಲ. ಯಾಕಂದರೆ ನಾನೇ ನಿನ್ನ ಸುಟ್ಟು ಹಾಕ್ತೀನಿ ಎಂದು ಹೇಳಿ ಫೋನನ್ನು ಕಟ್ ಮಾಡ್ತಾನೆ. ನಂತರ ಅವನು ದಕ್ಷಳ ಕಡೆಗೆ ನೋಡ್ತಾನೆ. ಇವಾಗಲೇ ಫೋನ್ ಮಾಡಿದ ವ್ಯಕ್ತಿ ಯಾರು ಅಂತ ಕೇಳಿದ್ದ. ಅದು ಫ್ರೆಂಡ್ ಅಂತ ಹೇಳಿದ್ನಲ್ಲ, ಫ್ರೆಂಡ್. ಇವನು ಒಬ್ಬ ಫ್ರೆಂಡ್ ಕೂಡ ನಿನ್ನನ್ನು ಪ್ರೀತಿಸ್ತಾನ? ನಿಜ ಹೇಳಬೇಕಂದ್ರೆ ಸಾಯಿ ನನಗೆ ಇವತ್ತಿನ ತನಕ ಹಾಗೆ ಯಾವ ರೀತಿಯಲ್ಲೂ ಹೇಳಿರಲಿಲ್ಲ, ಸ್ನೇಹಿತನ ಹಾಗೆ ಇದ್ದದ್ದು. ಈಗ ಅವನು ಹಾಗೆ ಹೇಳಿದಾಗ ನಾನು ನಿಜವಾಗ್ಲೂ ಶಾಕ್ ಆದೆ. ನಾನು ನಿಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಿ, ಯಾಕಂದರೆ ನೀವು ನನ್ನ ತಾಳಿ ಕಟ್ಟಿದ ಗಂಡ ಅಲ್ವಾ. ಯಾಕೆ ಹಾಗೆ ನೋಡ್ತಿದ್ದೀರಾ? ಏನೀ ಮನುಷ್ಯ, ಅಯ್ಯೋ ದೇವರೇ. ಅವಳಿಗೆ ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಈ ಕಡೆ ಅವನು ಏನು ರಿಯಾಕ್ಟ್ ಮಾಡ್ತಿಲ್ಲ, ಕೇವಲ ಕೋಪದಿಂದ ಅವಳನ್ನು ನೋಡ್ತಿದ್ದಾನೆ. ಭಯದಲ್ಲಿ ನೆಲದ ಮೇಲೆ ಮುದುರಿ ಹಾಗೆ ಕಣ್ಣು ಮುಚ್ಕೊಂಡ್ಳು. ಹಾಗೆ ಮಾತಾಡದೆ ದಕ್ಷ ನೆಲದ ಮೇಲೆ ಚಾಪೆ ಹಾಸಿ ಮಲಗೇ ಬಿಟ್ಲು. ಕಾಶಿಯು ನಿದ್ರೆಗೆ ಜಾರದ. ಮಧ್ಯಾಹ್ನದ ನಿದ್ದೆ ಮುಗಿಸಿ ಎಚ್ಚರವಾದಾಗ ಸುಮಾರು ಸಂಜೆ 4 ಗಂಟೆ ಆಗಿತ್ತು. ಕಾಶಿ ಇನ್ನೂ ಎಚ್ಚರಗೊಂಡಿರಲಿಲ್ಲ.
ಓಹೋ ಎಂತಹ ದರಿದ್ರ! ನೀನು ಕಣ್ಣು ತೆರೆದರೆ ಶಿವ ತನ್ನ 3 ಕಣ್ಣುಗಳನ್ನು ತೆರೆದಂತೆ ಎಲ್ಲವೂ ಹುರಿದೋಗುತ್ತೆ. ಏನನ್ನ ಕರ್ಮ ಮಾಡಿ ನಿನ್ನ ಕೈಗೆ ಸಿಗಾಕೊಂಡೆ. ನಮ್ಮಪ್ಪ ಮಾಡಿದ ಕರ್ಮಕ್ಕೆ ನಾನು ಅನುಭವಿಸ್ತಾ ಇದ್ದೀನಿ. ಹಾಗೆ ಅಪ್ಪನ ಮೇಲೆ ಕೋಪ ಮಾಡಿಕೊಂಡ್ಳು. ಮೇಲೆದ್ಲು, ಆದರೆ ಕಾಶಿ ಇನ್ನೂ ಮಲಗೇ ಇದ್ದ. ಕತೆ ಮುಂದುವರಿಯುತ್ತೆ. ದಯವಿಟ್ಟು ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಕತೆ ಬೇಕಾದರೆ ಕಮೆಂಟ್ ಮಾಡಿ. ಧನ್ಯವಾದ.